ಇವನು ಧ್ರುವ ಆಗಿದ್ದಾನೆ. ಧ್ರುವಂತ ಧ್ರುವ ಧ್ರುವಂತ ಹೋಗ್ಬೇಕಾ? ಯಾಕೆ ಧ್ರುವಂತ ಹೋಗ್ಬೇಕು? ಅವನು ಇವಾಗ ಬಕೆಟ್ ತರಾನೇ ಆಗ್ತಿದ್ದಾನೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಅಶ್ವಿನಿಗೆ ಸಪೋರ್ಟ್ ಮಾಡ್ಕೊಂಡು ಅಶ್ವಿನಿ ಜೊತೆ ಈ ತರ ಹಿಂಗಾಗುತ್ತೆ ಹಂಗಾಗುತ್ತೆ. ರಕ್ಷಿತಾ ಅದು ಏನ್ ಮಾಡಿದಾಳೋ ನಂಗಂತೂ ಗೊತ್ತಿಲ್ಲ. ಅವಳ ಅಪೋಸ್ ಮಾಡ್ತಿದ್ದಾನೆ. ಮತ್ತೆ ನನ್ಗೆ ಅದೇನು ಇಷ್ಟ ಆಯ್ತಿಲ್ಲ. ಅವ್ನಿಗೆ ಸ್ಟಾರ್ಟಿಂಗ್ ಇಂದಾನು ಇಷ್ಟ ಆಯ್ತಿಲ್ಲ. ಅವ್ನ ಹೇರ್ ಸ್ಟೈಲ್ ಇಂದ ಹಿಡಿದು ಏನು ಅಶ್ವಿನಿ ಅಂತೂ ಬೇಡವೇ ಬೇಡ. ಬಾಸ್ ಮನೆಗೆ ಬೇಡ. ಯಾಕೆ ಅಶ್ವಿನಿ ಬೇಡ ಅಂತ? ಅವಳ ಆಸ್ತಿ ಇದೆ, ಅವ್ಳ ಪ್ರೈಡ್ ಏನ ತೋರ್ಸ್ಕೊಳಕಂತಾನೆ ಬಂದಿದ್ದಾಳೆ. ನಾನೇ ರಿಚ್ಚು, ನಾನೇ ಎಲ್ಲ, ನಾನೇ ಡಾಮಿನೇಷನ್ ಅಂತ ಅನ್ಕೊಂಡು ಅವಳು ಆಡ್ತಿದ್ದಾಳೆ. ಅದು ಹೊರ್ಗಡೆ ಹೆಂಗ್ ಕಾಣ್ತಿದೆ ಅಂದ್ರೆ ದೌಲತ್ತು ತರ ಕಾಣ. ಅವಳು ದೌಲತ್ ಗೊತ್ತಿಲ್ಲ ಸರ್. ಹಂಗ ಆಡ್ತಿದ್ದಾನೆ. ನಿಜವಾಗ್ಲೂ ಗೊತ್ತಿಲ್ಲ, ನನ್ಗಂತ ಗೊತ್ತಿಲ್ಲ. ಅವನು ಎಲ್ಲಿ ಗರ್ಲ್ಸ್ ಜಾಸ್ತಿ ಇರ್ತಾರೋ ಅಂದ್ರೆ ಅಶ್ವಿನಿ ಇಲ್ಲ ಜಾನ್ವಿ ಯಾರು ಹೇಳ್ತಾರೋ ಚೆನ್ನಾಗಿ ಅವ್ರ ಹತ್ರ ಹೋಗಿ ಹೇಳ್ತಾರೆ. ಯಾರು ಚೆನ್ನಾಗ್ ಆಡ್ತಾರೆ, ಯಾರು ಚೆನ್ನಾಗ್ ಆಡ್ತಾರೆ? ಗಿಲ್ಲಿ ಚೆನ್ನಾಗ್ ಆಡ್ತಿದ್ದಾನೆ ಅಂತ ನಂಗೆ ಅನ್ಸುತ್ತೆ. ಗಿಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನೆ ಅಂತ. ಯಾಕೆ ಗಿಲ್ಲಿನೇ ಚೆನ್ನಾಗ್ ಆಡ್ತಾ ಇದ್ದಾನೆ? ಗಿಲ್ಲಿನೇ ಚೆನ್ನಾಗ್ ಆಡ್ತಾ ಇದ್ದಾನೆ. ಅವ್ನು ಹೆಂಗ್ ಆಡ್ಬೇಕಂತ ಗೊತ್ತಿದೆ. ಮತ್ತೆ ಕಾಮಿಡಿ ಎಲ್ಲ ಹೆಂಗ್ ಮಾಡ್ಬೇಕು, ಹೆಂಗ್ ಎಂಟರ್ಟೈನ್ ಮಾಡ್ಬೇಕು ಅಂತ ಗೊತ್ತಿದೆ ಸರ್. ಅದಕ್ಕೆ ಅವ್ರಿಗೆ ಹಂಗಾದ್ರೆ ಇನ್ನಿದ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇನ್ನಿದ್ದವ್ರಿಗೆ ಅಶ್ವಿನಿ ಅಂತೂ ಬೇಡವೇ ಬೇಡ. ಬಾಸ್ ಮನೆಗೆ ಬೇಡ. ಯಾಕೆ ಅಶ್ವಿನಿ ಬೇಡ ಅಂತ? ಅವಳ ಆಸ್ತಿ ಇದೆ, ಅವ್ಳ ಪ್ರೈಡ್ ಏನ ತೋರ್ಸ್ಕೊಳಕಂತಾನೆ ಬಂದಿದ್ದಾಳೆ. ಓಕೆ, ಈಗ ರಿಷಾ ಅಂತ ಅವ್ರು ಬಂದಿದ್ರಲ್ಲ, ಅವ್ರಿಗೆ ಬಂದು ರಿಷಾ ಅವ್ರು ಬರೀ ದೌಲತ್ತೇ ಆಗೈತೆ. ಓಕೆ. ಆಮೇಲೆ ರಕ್ಷಿತಾನು ಪರವಾಗಿಲ್ಲ, ಅವ್ರು ಜೆನ್ಯೂನ್ ಆಗಿ ಆಡ್ತಿದ್ದಾರೆ. ಬಿಟ್ರೆ ಯಾರು ಇಲ್ಲ. ಕಾವ್ಯನು ಓಕೆ. ಈಗ ಅಶ್ವಿನಿ ಗೌಡ ಮತ್ತೆ ರಿಷಾ ಬಂದು ಗಿಲ್ಲಿ ನಟಂಗೆ ಮತ್ತೆ ರಕ್ಷಿತಂಗೆ ಕಾವ್ಯಂಗೆ ಮೂವರ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾರಲ್ಲ, ಯಾಕೆ? ನಿಮ್ಗೆ ಏನ್ ಅನ್ಸುತ್ತೆ ನೋಡ್ತಾ ಇರ್ಬೇಕಾದ್ರೆ? ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಬೇಕು ಅಂತ ಮಾಡ್ತಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಬೇಕು ಅಂತ ಹಾಗಾಗಿ ಅವ್ರೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಮೊನ್ನೆ ಗಿಲ್ಲಿಗೆ ಹೊಡೆದ್ರಲ್ಲ, ಅವಾಗ ನಿನ್ಗೆ ಏನ್ ಅನ್ನಿಸ್ತು? ಅದು ಬೇಕಾಗೆ ಹೊರಟಿದ್ದು. ಬಟ್ ಅವಳು ಚೇಂಜ್ ಮಾಡ್ಬಿಟ್ಲು ಪ್ಲೇಟ್ ನೇನೆ. ನಾನು ಸುಮ್ಮನೆ ಕಾಮಿಡಿ ಬರ್ದಿದ್ದು ಅಂತ ಎಲ್ಲ ಸೀರಿಯಸ್ ಆಗಿ ಬರುತ್ತೋ ಅಂದ್ಬಿಟ್ಟು ಅವಳೇನೆ ನಾನು ತಮಾಷೆಗೆ ಬರ್ದೆ ಅಂತ. ಅದೆಲ್ಲ ಸುಮ್ಮನೆ ಸರಿ ಹೇಳೋದು. ಅದೆಲ್ಲ ನಿಜ ಅಲ್ಲ. ಅವ್ರು ಬೇಕಂತಾನೆ ಹೊರಟಿದ್ದು ನನ್ನ ಪ್ರಕಾರ. ಬೇಕಂತಾನೆ ಹೊಡೆದಿರೋದು. ಎಸ್. ಈಗ ಗಿಲ್ಲಿ ಅಕಸ್ಮಾತ್ ಏನಾದ್ರು ರಿಷಾಗ್ ಹೊಡೆದಿದ್ರಿ ಏನ್ ಕತೆ? ಹತ್ಕೊಂಡ್ ಮನೆಗೆ ಹೋಯ್ತಿದ್ಲು ಅಷ್ಟೇ. ನೀನು ಮಾಡ್ತಿರ್ಲಿಲ್ಲ. ಹತ್ಕೊಂಡ್ ಮನೆಗೆ ಹೊಂಟೋಗ್ಬಿಟ್ಟಿರೋಳು. ಗಿಲ್ಲಿ ಅವ್ನ್ ಗೊತ್ತು ಹೆಂಗ್ ಆಡ್ಬೇಕಂತ. ಐ ಥಿಂಕ್ ಗಿಲ್ಲಿ ಶುಡ್ ಬಿ ದ ವಿನ್ನರ್. ಗಿಲ್ಲಿಲ್ಲ ರಕ್ಷಿತಾ. ಈಗ ರಕ್ಷಿತಾ ಶೆಟ್ಟಿದು ನಿನ್ನೆ ಒಂದ್ ಟಾಸ್ಕ್ ಆಯ್ತು ಗೊತ್ತಾ? ರಕ್ಷಿತಾ ಶೆಟ್ಟಿಗೆ ನಾನು ಹಾಕಲ್ಲ, ರಕ್ಷಿತಾ ಶೆಟ್ಟಿ ಪರವಾಗಿಲ್ಲ, ಅವಳ ಪರವಾಗಿ ನಾನು ಬರಲ್ಲ, ಅವಳು ಸರಿ ಇಲ್ಲ, ಹಾಗೆ ಹೀಗೆ ಮನೆ ವಾತಾವರಣನೇ ಹಾಳು ಮಾಡಿದ್ಲು ಅಂತ ಅಶ್ವಿನಿ ಇವ್ರು ಮಾಡ್ಕೊಂಡಿರೋ. ಅಶ್ವಿನಿ ಅವಳ ಇದ್ರಿಂದ ಮಾಡ್ಕೊಂಡಿರೋದು. ಅದು ರಕ್ಷಿತಾ ಮೇಲೆ ಸುಮ್ನೆ ಆಗ್ತಿದ್ದಾಳೆ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಅವಳ ಬಟ್ಟೆ ಬಗ್ಗೆ ಮಾತಾಡಿರೋದು, ಅವ್ರ ಎಸ್ ಕ್ಯಾಟಗರಿ ಅಂತ ಮಾತಾಡೋದೆಲ್ಲ ನೋಟಿಸ್ ನಡೀತಿದೆ ಅಂತ ಅನ್ಸುತ್ತೆ. ಮೇ ಬಿ ಅವಳ ಮೇಲೆ ಕೇಸ್ ಆಗ್ಬೋದು. ಅಶ್ವಿನಿ ಗೌಡ ಹೊರಗಡೆ ಬಂದಿದ ತಕ್ಷಣ ಕೇಸ್ ಆಗ್ಬೋದು. ಓಕೆ. ಅಲ್ಲ, ಈ ವಯಸ್ಸಿನಲ್ಲೂ ಮತ್ತೆ ಈಗಿನ ಜನರೇಷನ್ ಅಲ್ಲೂ ಈ ಕ್ಯಾಟಗರೀಸು ಅದು ಇದು ಬದನೆಕಾಯಿ ಅನ್ಕೊಂಡ್ ಕುತ್ಕೊಂತವಲ್ಲ, ಅವ್ರಿಗೇನ್ ಮಾನ ಮರ್ಯಾದೆ ಇಲ್ಲ. ಫುಲ್ ಶ್ರೀಮಂತೆ, ನಾನೇ ರಿಚ್ಚು, ನಾನೇ ಎಲ್ಲ, ನಾನೇ ಡಾಮಿನೇಷನ್ ಅಂತ ಅನ್ಕೊಂಡು ಅವಳು ಆಡ್ತಿದ್ದಾಳೆ. ಅದು ಹೊರ್ಗಡೆ ಹೆಂಗ್ ಕಾಣ್ತಿದೆ ಅಂದ್ರೆ ದೌಲತ್ತು ತರ ಕಾಣ. ಅವಳು ದೌಲತ್ತೇನೆ. ಓಕೆ. ಆಮೇಲೆ ಅಷ್ಟೇ ಸರ್. ರಕ್ಷಿತಾ ಇಲ್ಲ ಗಿಲ್ಲಿ ಗೆಲ್ಬೇಕು. ಓಕೆ. ಕಾಕ್ರೋಚ್ ಸುದ್ದಿ ಬಗ್ಗೆ ಏನ್ ಹೇಳ್ತೀರಿ? ಅವನು ಹುಡುಗಿನ ನಂಗೆ ಗೊತ್ತಿಲ್ಲ ಸರ್. ಹಂಗ ಆಡ್ತಿದ್ದಾನೆ. ನಿಜವಾಗ್ಲೂ ಗೊತ್ತಿಲ್ಲ, ನನ್ಗಂತ ಗೊತ್ತಿಲ್ಲ. ಅವನು ಎಲ್ಲಿ ಗರ್ಲ್ಸ್ ಜಾಸ್ತಿ ಇರ್ತಾರೋ ಅಂದ್ರೆ ಅಶ್ವಿನಿ ಇಲ್ಲ ಜಾನ್ವಿ ಯಾರು ಹೇಳ್ತಾರೋ ಚೆನ್ನಾಗಿ ಅವ್ರ ಹತ್ರ ಹೋಗಿ ಹೇಳ್ತಾನೆ. ಅವ್ನ ಏನ್ ಹೇಳ್ತಾರೋ ಅವ್ರು ರೈಸ್ ಮಾತ್ರ ಹ್ಯಾಂಡ್, ಇವನು ರೈಸ್ ಮಾಡ್ತಾನೆ. ಇಲ್ಲ ಅಂದ್ರೆ ಇಲ್ಲ. ಈಗ ಕಾಕ್ರೋಚೂರಿಗೆ ಎಕ್ಸ್ಟ್ರಾ ಬಿಲ್ಡಪ್ ಕೊಟ್ಟು ಕರ್ಕೊಂಡಿದ್ರು ಒಳಗಡೆಗೆ. ಮೈಸೂರ್ನಲ್ಲೆಲ್ಲ ಓಡಾಡ್ಸಿದ್ರು, ಹಂಗೆ ಹಿಂಗೆ ಅದು ಇದು ಅಂತ. ಆ ಬಿಲ್ಡಪ್ ವರ್ತ್ ಇದೆಯಾ ಇಲ್ವಾ? ಇಲ್ಲ, ನಾಟ್ ವರ್ತ್. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಸೌಂಡ್ ಜಾಸ್ತಿ ಆಗ್ತಾ ಇದೆ. ನಿಜವಾಗ್ಲೂ ಬಕೆಟ್ ಯಾರು, ಡ್ರಮ್ ಯಾರು? ಡ್ರಮ್ಮು ಐ ಥಿಂಕ್ ಬಕೀಟು ಸುಡಿನೇ. ಬಕೀಟುನು ಇವಾಗ ರಿಷಾ ಆಗ್ತಿದ್ದಾಳೆ ಅಂತ ನಂಗೆ ಅನ್ಸುತ್ತೆ. ಅವಳು ಅಶ್ವಿನಿ ಕಡೆ ಹೋಯ್ತಿರೋದು, ಮತ್ತೆ ಸೂರಜ್ನ ಯೂಸ್ ಮಾಡ್ಕೊಂಡಿರೋದು, ಫೀಮೇಲ್ ಕಾರ್ಡ್ ಯೂಸ್ ಮಾಡ್ತಿದ್ದಾಳೆ ಅಂತ ನಂಗೆ ಅನ್ಸುತ್ತೆ. ಓಕೆ. ಡ್ರಮ್ ಯಾರು ಹಂಗಾದ್ರೆ? ಡ್ರಮ್ಮು ಸುಡಿನೇ ಅನ್ಸುತ್ತೆ. ಡ್ರಮ್ಮು ಸುಡಿನೇ, ಬಕೆಟ್ ಅವ್ನ್ ಗೊತ್ತು ಅಶ್ವಿನಿಯಿಂದ ಎದುರಾಕೊಂಡ್ರೆ ನಾನ್ ಬದುಕಕ್ಕಾಗಲ್ಲ, ಅವಳ ಎದುರಾಡ್ಕೊಂಡು ನಾನು ಮಾತಾಡಕ್ಕಾಗಲ್ಲ ಅಂದ್ಬಿಟ್ಟು ಅವನು ಅವನ ಕಡೆನೇ ಇದ್ದಾಳೆ. ಅದಕ್ಕೆ ಫಸ್ಟ್ ರಾಜ ಆದಾಗ ಅಶ್ವಿನಿ ಅಪೋಸ್ ಮಾಡ್ಲಲ್ಲ,
ಹಾಗಾಗಿ ಮತ್ತೆ ಅಪೋಸಿಷನ್ ಬರಬಾರ್ದು ಅಂದ್ಬಿಟ್ಟು ಅವ್ನ ಕಡೆನೇ ಆಡ್ತಿದಾರೆ ಅಂತ ನಾನು ಒಪ್ಪಿದ್ದೀನಿ. ಓಕೆ, ಈ ವಾರ ನಿಮ್ ಪ್ರಕಾರ ಯಾರು ಹೊರಗಡೆ ಹೋಗ್ಬೇಕು? ಐ ಥಿಂಕ್ ಇವನು ಧ್ರುವ ಆಗಿನ ಧ್ರುವಂತ ಧ್ರುವಂತ ಹೋಗ್ಬೇಕಾ? ಯಾಕೆ ಧ್ರುವಂತ ಹೋಗ್ಬೇಕು? ಅವನು ಇವಾಗ ಬಕೆಟ್ ತರಾನೇ ಆಗ್ತಿದ್ದಾನೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಅಶ್ವಿನಿಗೆ ಸಪೋರ್ಟ್ ಮಾಡ್ಕೊಂಡು ಅಶ್ವಿನಿ ಜೊತೆ ಇದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ. ರಕ್ಷಿತಾ ಅದು ಏನ್ ಮಾಡಿದಲ್ಲ ನಂಗಂತೂ ಗೊತ್ತಿಲ್ಲ. ಅವಳ ಅಪೋಸ್ ಮಾಡ್ತಿದ್ದಾನೆ. ಮತ್ತೆ ನನ್ಗೆ ಅದೇನು ಇಷ್ಟ ಆಯ್ತಿಲ್ಲ. ಅವ್ನು ಸ್ಟಾರ್ಟಿಂಗ್ ಇಂದಾನು ಇಷ್ಟ ಆಯ್ತಿಲ್ಲ. ಅವ್ನ ಹೇರ್ ಸ್ಟೈಲ್ ಇಂದ ಹಿಡಿದು ಏನು ಇಷ್ಟ ಆಯ್ತಿಲ್ಲ. ಹಾಗಾಗಿ ಐ ಡೋಂಟ್ ಎಂಕರೇಜ್ ಧ್ರುವ. ಥ್ಯಾಂಕ್ಸ್ ಅಪ್ಪ.